ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನ್ ಆಶಾ. ಇವತ್ತಿನ ವಿಡಿಯೋ ಮೂಲಕ ಮನೆಯಲ್ಲೇ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಪ್ರೋಟೀನ್ ಪೌಡರ್ ಪ್ರೋಟೀನ್ಗೋಸ್ಕರ ಹೊರಗಡೆಯಿಂದ ಪ್ರೋಟೀನ್ ಪೌಡರ್ ನ ಕನ್ಸ್ಯೂಮ್ ಮಾಡೋದನ್ನ ನೋಡ್ತಾ ಇರ್ತೀವಿ. ಬಟ್ ಈಸಿಯಾಗಿ ತುಂಬಾ ಕಡಿಮೆ ಟೈಮ್ ಅಲ್ಲಿ ಈ ರೀತಿ ಪ್ರೋಟೀನ್ ಪೌಡರ್ ನ ಮನೆಯಲ್ಲೇ ಮಾಡ್ಕೊಬಹುದು. 1 ಕಪ್ ಅಷ್ಟು ಬಾದಾಮಿನ ತಗೊಂಡಿದ್ದೀನಿ, ಹಾಗೆ 1 ಕಪ್ ಅಷ್ಟು ಗೋಡಂಬಿ ತಗೊಂಡಿದ್ದೀನಿ, 1 ಕಪ್ ಅಷ್ಟು ವಾಲ್ನಟ್ ಅಂತ ಏನಿರುತ್ತೆ ಅದನ್ನು ತಗೊಂಡಿದ್ದೀನಿ. ನೀವು ಇಷ್ಟೇ ಕ್ವಾಂಟಿಟಿನಲ್ಲಿ ಮಾಡ್ಬೇಕಂತ ಏನಿಲ್ಲ. ಅರ್ಧ ಕಪ್ ಅಷ್ಟು ಪಿಸ್ತಾ ಬೀಜನ ತಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಅಷ್ಟು ಸನ್ಫ್ಲವರ್ ಸೀಡು, 1 ಸ್ಪೂನ್ ಅಷ್ಟು ಸೂರ್ಯಕಾಂತಿ ಫ್ಲವರ್ ಅಂತ ಏನಂತೀವಿ ಆ ಸೂರ್ಯಕಾಂತಿ ಬೀಜನ ತಗೊಂಡಿದ್ದೀನಿ. ಇಷ್ಟನ್ನ ಸೇರ್ಸ್ಕೊಂಡಿದ್ದೀನಿ. ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಗಳನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಡ್ರೈ ರೋಸ್ಟ್ ಮಾಡ್ಲಿಕ್ಕೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಫಸ್ಟ್ ಬಾದಾಮಿನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಾದಾಮಿ ಟೈಮ್ ತಗೊಳುತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡಬಾರ್ದು. ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ನಾವು ನಿಧಾನವಾಗಿ ಹುರ್ಕೋಬೇಕಾಗುತ್ತೆ. ಈ ಬಾದಾಮಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ನಿಧಾನವಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದ್ರಲ್ಲಿರೋ ಸ್ವಲ್ಪ ನೀರಿನಂಶ ಎಲ್ಲ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕು. ನೋಡಿ, ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ನೆಕ್ಸ್ಟ್ ನಾನು ವಾಲ್ನಟ್ ಏನಿದೆ ಅದನ್ನ ಹುರ್ಕೋತಾ ಇದ್ದೀನಿ. ನೋಡಿ, ಇದನ್ನು ಅಷ್ಟೇ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ನಲ್ಲಿ ಇಡಬೇಡಿ. ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಹುರ್ಕೋಬೇಕಾಗುತ್ತೆ. ಇವಾಗ ಗೋಡಂಬಿ ಮತ್ತೆ ಪಿಸ್ತಾನ ಸೇರಿಸ್ಕೊಂಡು ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ಪಿಸ್ತಾ ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ಹೊರಗಡೆಯಿಂದ ಪ್ರೋಟೀನ್ ಪೌಡರ್ ತರೋದೇನ್ ಬೇಕಾಗೋದಿಲ್ಲ. ಹಾಗೆ ತುಂಬಾ ನ್ಯಾಚುರಲ್ ಆಗಿ ಹೆಲ್ತಿಯಾಗಿ ಇದನ್ನ ಮಕ್ಳಿಗೆ ಕೊಡ್ಬೋದು. ಮಕ್ಳಿಗಂತೂ ತುಂಬಾನೇ ಒಳ್ಳೆ ಹೆಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು. ಇವಾಗ ಸನ್ಫ್ಲವರ್ ಸೀಡು ಮತ್ತೆ ಸೂರ್ಯಕಾಂತಿ ಬೀಜ ಏನಿದೆ ಇದನ್ನು ಕೂಡ ಅಷ್ಟೇ ಅದೇ ರೀತಿ ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ಇದು ತುಂಬಾ ಬೇಗನೆ ರೋಸ್ಟ್ ಆಗುತ್ತೆ, ಹಾಗಾಗಿ 1 ಸೆಕೆಂಡ್ 2 ರಿಂದ 3 ಸೆಕೆಂಡ್ ಅಲ್ಲಿ ಎಲ್ಲ ರೋಸ್ಟ್ ಆಗ್ಬಿಡುತ್ತೆ. ಆ ಬಿಸಿಗೆನೆ ಫ್ರೈ ಆಗೋಗುತ್ತೆ. ನೋಡಿ, ಇಷ್ಟಾದ್ರೆ ಸಾಕಾಗುತ್ತೆ. ಇಷ್ಟು ಹುರ್ಕೊಂಡಿದ್ದಾದ್ಮೇಲೆ ಇದನ್ನು ಕೂಡ ನಾನು ಸ್ವಲ್ಪ ಹೊತ್ತು ಆರ್ಲಿಕ್ಕೋಸ್ಕರ ನಾನು ಎಲ್ಲಾ ಡ್ರೈ ಫ್ರೂಟ್ಸ್ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಇಷ್ಟಾಗಿದೆ ಅಲ್ವಾ? ಇಷ್ಟಾದ್ಮೇಲೆ ನೋಡಿ, ಇದನ್ನ 10 ರಿಂದ 15 ನಿಮಿಷ ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ಅಲ್ಲಿವರೆಗೂ ಬಿಟ್ಟು ಇವಾಗ ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಎಲ್ಲಾ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅಂತ ಅಷ್ಟೇ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲಾ ಫ್ರೂಟ್ಸ್ ಪೌಡರ್ ಒಂದ್ ಕಡೆನೆ ಇರೋದಿಲ್ಲ. ಒಂದ್ ಕಡೆ ಬಾದಾಮಿ, ಒಂದ್ ಕಡೆ ಗೋಡಂಬಿ. ಈ ಮಿಕ್ಸ್ಚರ್ ನಾನು ಸ್ವಲ್ಪ ಸ್ವಲ್ಪನೇ ಸೇರ್ಸ್ಕೊಂಡು ಅರ್ಧ ಪೋರ್ಷನ್ ಅಷ್ಟು ಸೇರ್ಸ್ಕೊಂಡು ಮೊದ್ಲು ರುಬ್ಕೋತೀನಿ. ನೋಡಿ, ಈ ಪೌಡರ್ ಮಕ್ಕಳಿಗೆ ಹಾಲಲ್ಲಿ ಅಥವಾ ಸರಿನಲ್ಲಿ ರೈಸ್ ಜೊತೆನೂ ಕೂಡ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಹಾಗೆ ವೆಯ್ಟ್ ಕೂಡ ಅವರಿಗೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ. ಹಾಗೆ ಅವ್ರ ಬೋನ್ಸ್ ಕೂಡ ತುಂಬಾ ಸ್ಟ್ರೆಂತ್ ಆಗುತ್ತೆ. ನೋಡಿ, ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು. ತುಂಬಾ ನುಣ್ಣಗ್ ರುಬ್ಲಿಕ್ಕೆ ಹೋದ್ರೆ ಏನಾಗುತ್ತಂದ್ರೆ ಅಂಟಂಟ್ ಬಂದ್ಬಿಡುತ್ತೆ, ನೀರಿನ ಅಂಶ ಬಂದ್ಬಿಡುತ್ತೆ. ಈ ರೀತಿ ಜಸ್ಟ್ ಚೆನ್ನಾಗಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ತುಂಬಾ ನೈಸ್ಗೆ ರುಬ್ಲಿಕ್ಕೆ ಹೋದ್ರೆ ಅದು ಅಂಟಂಟು ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ. ನೋಡಿ, ಇಷ್ಟಾದ್ರೆ ಸಾಕಾಗುತ್ತೆ. ಇಷ್ಟ ಆದ್ಮೇಲೆ ನಾನು ಉಳಿದಿರೋಂತ ಪೋರ್ಷನ್ ಕೂಡ ರುಬ್ಕೋತಾ ಇದ್ದೀನಿ. ನೋಡಿ, ಇವಾಗ ರುಬ್ಬಿದ್ದಾದ್ಮೇಲೆ 1 ರಿಂದ 2 ಅವರ್ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಾಗುತ್ತೆ. ಅವಾಗ ಈ ರೀತಿ ಪೌಡರ್ ತರ ಬರುತ್ತೆ, ಇಲ್ಲ ಅಂದ್ರೆ ಮುದ್ದೆ ಮುದ್ದೆ ತರ ಇರುತ್ತೆ. ನೋಡಿ, 2 ರಿಂದ 3 ಅವರ್ ಕಂಪ್ಲೀಟ್ ಆಗಿ ಇದು ಆರ್ಕೊಂಡಿದ್ದಾದ್ಮೇಲೆ ಎಷ್ಟು ತರಿಯಾಗಿ ಪೌಡರ್ ತರ ಕಾಣ್ತಿದೆ ಅಲ್ವಾ? ಹೊರಗಡೆಯಿಂದ ತರೋಂತ ಯಾವ್ದೇ ಹಾರ್ಲಿಕ್ಸ್, ಬೋರ್ನ್ವಿಟಾ ಹಾಗೆ ಪ್ರೋಟೀನ್ ಪೌಡರ್ ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು. ಇದನ್ನ ದೊಡ್ಡವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಪ್ರತಿದಿನ 1 ಸ್ಪೂನ್ ಹಾಲಲ್ಲಾಗಿರ್ಬೋದು, ನೀವು ತಿನ್ನೋ ಅಂತ ಯಾವುದೇ ಪದಾರ್ಥದ ಜೊತೆ ಅಥವಾ ಹಾಗೇನೆ ಕೂಡ ತಿನ್ಬೋದು. ನಿಮ್ಮ ಬೋನ್ಸ್ ಸ್ಟ್ರೆಂತ್ ಆಗುತ್ತೆ, ಹಾಗೆ ನಿಮ್ಮ ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಪ್ರತಿದಿನ ತಿನ್ನೋದ್ರಿಂದ ನಿಮ್ಮ ಸ್ಟ್ರೆಂತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಬೇಗ ಹಶ್ವಾಗೋದಿಲ್ಲ. ಹಾಗೆ ಅದ್ರ ಹೆಲ್ತ್ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದ್ರೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಲೇಬೇಕು. ನಿಮ್ಮ ಮನೆಯಲ್ಲಿ ಮಕ್ಳಿರ್ತಂದ್ರೆ ತುಂಬಾ ಚೂಟಿಯಾಗಿ ಆಕ್ಟಿವ್ ಆಗಿ ಹಾಗೆ ಅವ್ರ ಬೋನ್ಸ್ ಕೂಡ ತುಂಬಾನೇ ಸ್ಟ್ರೆಂತ್ ಆಗುತ್ತೆ. ಮಕ್ಕಳೇನಾದ್ರೂ ತುಂಬಾ ವೀಕ್ ಇದ್ದಾರೆ, ಹಾಗೆ ತುಂಬಾನೇ ತೆಳ್ಳಗಿದ್ದಾರೆ ಅಂದ್ರೆ ಈ ರೀತಿ ಮಾಡ್ಕೊಂಡು ಡೈಲಿ 1 ಸ್ಪೂನು ಹಾಲಿನ ಜೊತೆ ಕೊಟ್ರೆ ತುಂಬಾನೇ ವೆಯ್ಟ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು.
ಒಂದು ಏರ್ ಟೈಟ್ ಕಂಟೈನರ್ಗೆ ಫಿಲ್ ಮಾಡ್ಕೊಂಡು 1 ವರ್ಷದವರೆಗೂ ಈ ಪೌಡರ್ ನ ಯೂಸ್ ಮಾಡ್ಬೋದು. ನಿಮ್ಗೆ ಫ್ರಿಡ್ಜ್ ಅಲ್ಲಿ ಇಡಕ್ಕೆ ಇಷ್ಟ ಇದ್ರೆ ಆರಾಮಾಗಿ 1 ಇಯರ್ ವರೆಗೂ ಯೂಸ್ ಮಾಡ್ಬೋದು. ಇಷ್ಟ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಸ್ವಲ್ಪ ಸ್ವಲ್ಪ ಪೋರ್ಷನ್ ಈಚೆ ತೆಗೆದಿಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಈ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಯಾವ ರೀತಿ ಮಾಡೋದಂತ, ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಅಂತ ಇದ್ರೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹೊರಗಡೆಯಿಂದ ಪ್ರೋಟೀನ್ ಪೌಡರ್ ಅಂತ ಸಾಕಷ್ಟು ದುಡ್ಡು ಕೊಟ್ಟು ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ತುಂಬಾ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಕೂಡ ಪ್ರೋಟೀನ್ ಪೌಡರ್ ನ ಮಾಡ್ಕೊಂಡು ಬಳಸೋದ್ರಿಂದ ಮಕ್ಕಳ ಹೆಲ್ತ್ ಆಗಿರ್ಬೋದು, ದೊಡ್ಡವ್ರ ಹೆಲ್ತ್ ಆಗಿರ್ಬೋದು, ಹಾಗೆ ನಾವು ಕೂಡ ವೇಟ್ ಗೈನ್ ಕೂಡ ಮಾಡ್ಕೋಬಹುದು ಅಥವಾ ವೇಟ್ ಲಾಸ್ ಕೂಡ ಮಾಡ್ಕೋಬಹುದು. ನೀವೇನಾದ್ರೂ ಡಯಟ್ ಟ್ರೈ ಮಾಡ್ತಾ ಇದ್ರ ಅಂದ್ರೆ 1 ಸ್ಪೂನ್ ಅಷ್ಟು ಇದನ್ನ ಕನ್ಸ್ಯೂಮ್ ಮಾಡಿದ್ರೆ ಸಾಕು, ನಿಮ್ಗೆ ಹೊಟ್ಟೆ ಹಶ್ವ ಆಗೋದೇ ಇಲ್ಲ. ಹಾಗೆ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ, ನಿಮ್ಮ ಬಾಡಿಗೆ ಸ್ಟ್ರೆಂತ್ ಕೂಡ ಸಿಗುತ್ತೆ. ನೀವೇನಾದ್ರೂ ತೆಳ್ಳಗಿತ್ತಂದ್ರೆ ಹಾಲ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ವೆಯ್ಟ್ ಕೂಡ ಮ್ಯಾನೇಜ್ ಆಗುತ್ತೆ, ಹಾಗೆ ನಿಮ್ಮ ವೆಯ್ಟ್ ಕೂಡ ಚೆನ್ನಾಗಿ ಗೈನ್ ಆಗುತ್ತೆ. ಹಾಗಿದ್ರೆ ತಡ ಮಾಡದೆ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ನ ಕಡಿಮೆ ಖರ್ಚಿನಲ್ಲಿ ನೀವು ಕೂಡ ಮನೆಯಲ್ಲಿ ತಯಾರು ಮಾಡ್ಕೊಡಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನ್ ಮಾಡೋ ಅಂತ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಕೂಡ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್